ನಾವು ಅನುದಾನ ಇಡಲೇಬೇಕು. ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳು ಖಾಸಗೀಕರಣ ಮಾಡಬಾರದು. ಕನ್ನಡ ಶಾಲೆಗಳಲ್ಲಿ ಖಾಲಿ ಇರುವ ಉದ್ಯೋಗ ತುಂಬಲೇಬೇಕು. ಬಹಳ ಪ್ರಮುಖವಾಗಿ ಪೊಲೀಸರನ್ನು ಅವರವರ ಜಿಲ್ಲೆಗೆ ವರ್ಗಾವಣೆ ಮಾಡಿ ICSE CBSE ಪರೀಕ್ಷೆಗಳಲ್ಲಿ ಕನ್ನಡವನ್ನು ಉಳಿಸಲೇಬೇಕು. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬೆಂಬಲ. ಇದು ಸಮಗ್ರ ಕನ್ನಡಿಗರ ಬಂದ್. ಬರೀ ತಮಿಳುನಾಡಿಗೆ ನೀರು ಬಿಡೋದು ಒಂದೇ ಅಲ್ಲ. ಈ ಬಂದ್ 13ನೇ ತಾರೀಕು ಶಾಂತಿಯುತವಾದ ಬಂದ್. ಕರ್ನಾಟಕದ ಜನರನ್ನ ಕೇಳ್ತಾ ಇದ್ದೀನಿ, ಇದೊಂದು ಐತಿಹಾಸಿಕ ಬಂದ್. ಈ ಬಂದ್ ಗಂಭೀರವಾಗಿರಬೇಕು. ಮಂಡ್ಯ ರೈತರಿಗೆ ಸಂಪೂರ್ಣ ಬೆಂಬಲ. ಯಾವುದೇ ಕಾರಣಕ್ಕೂ ಬಂದ್ ಆಗಲೇಬೇಕು. ಬಂದ್ ಮಾಡೋದ್ರಿಂದ ರಾಜ್ಯಕ್ಕೆ ಶಕ್ತಿ ಬರುತ್ತೆ, ಜನರಿಗೆ ಶಕ್ತಿ ಬರುತ್ತೆ. ಈಗಾಗಲೇ 2,000 ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂದ್ಗೆ ಬೆಂಬಲ. ಸರ್ಕಾರಿ ನೌಕರರು, ಲಾರಿ ಮಾಲೀಕರು, ಖಾಸಗಿ ಬಸ್ ಮಾಲೀಕರು, ಆಟೋ ಚಾಲಕರು, ಯಾವುದದು ಉಬರ್ ಇವು ಎಲ್ಲ ಬೆಂಬಲವನ್ನು ಕೊಡಬೇಕು. ಆವತ್ತಿನ ದಿನ ಹೋಟೆಲ್ ಮಾಲೀಕರು ಬೆಂಬಲ ಕೊಟ್ಟಿದ್ದಾರೆ. ಸಿನಿಮಾ ಮುಚ್ತಾರೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಜಯಮಾಲಾ ಸಿನಿಮಾಕ್ಕೆ ಮುಚ್ಚೋದಕ್ಕೆ ಒಪ್ಪಿದ್ದಾರೆ.
ಕನ್ನಡದ ಒಕ್ಕೂಟದ ಮುಖಂಡರುಗಳಾದಂಥ ಸಾರಾ ಗೋವಿಂದ್, ಕೆ.ಆರ್. ಕುಮಾರ್, ಮಂಜುನಾಥ್ ದೇವ್, ಪ್ರವೀಣ್ ಕುಮಾರ್ ಶೆಟ್ಟಿ, ಶಿವರಾಮೇಗೌಡರು, ಗಿರೀಶ್ ಗೌಡರು, ನಮ್ಮ ಮಂಜುನಾಥ್ ದೇವ್, ಜಗದೀಶ್ ಪಾರ್ಥಸಾರಥಿ, ಯಾರಿದ್ದಾರಪ್ಪ ಮಹಿಳೆಯರು? ಮಹಿಳೆಯರು ಅಂಬುಜಮ್ಮ, ಲಕ್ಷ್ಮಿ, ಪುಷ್ಪಲತಾ, ಎಲ್ಲರಿಗೂ ಯಾರೇ ಗಂಗಾಧರ್, ನಿಮ್ಮೆಲ್ಲರಿಗೂ ಹೇಳ್ತೀನಿ, ಆವತ್ತು ಇಡೀ ರಾಮನಗರ ಜಿಲ್ಲೆ ಒಂದು ಹನಿ ನೀರು ಸಿಕ್ಕಬಾರ್ದು, ಭದ್ರವಾಗಿ ಇಡೀ ರಾಮನಗರ ಜಿಲ್ಲೆ ಬಂದಾಗಿ ಕರ್ನಾಟಕದ ಬಂದ್ಗೆ ಬೆಂಬಲ ಸಿಕ್ಕಲೇಬೇಕು. ಬಂದ್ಗೆ ಬೆಂಬಲ ಕೊಡಿ. 13 ಕರ್ನಾಟಕ ಬಂದ್. ಅರೆ 13ನೇ ತಾರೀಕು ಕರ್ನಾಟಕ ಬಂದ್.